పర్యావరణ పరిరక్షణ ప్రతి ఒక్కరి బాధ్యత అని బసవశాస్త్రి అన్నారు. శ్రీ కళ్యాణ చౌకీ మఠం, గోశాల మరియు ఎడ్యుకేషన్ ట్రస్ట్ ఆధ్వర్యంలో జరిగిన పర్యావరణ దినోత్సవం కార్యక్రమాన్ని ఆయన ప్రారంభించారు. ఈ సందర్భంగా జీవన వైవిధ్య విద్య పరిశోధన కేంద్రాన్ని కూడా ప్రారంభించారు. ఈ కార్యక్రమంలో చెట్లు నాటడం, పర్యావరణ పరిరక్షణపై అవగాహన కల్పించడం జరిగింది. 23 నుంచి 25 వరకు వర్క్షాప్ నిర్వహించనున్నట్లు తెలిపారు. రవితేజ పర్యావరణ పరిరక్షణ ప్రాముఖ్యతపై మాట్లాడగా అనంతరం గోశాలలో మొక్కలు నాటారు. ఈ కార్యక్రమంలో పలువురు అధికారులు, శాస్త్రవేత్తలు, నాయకులు పాల్గొన్నారు. ಮತ್ತು ಇಲ್ಲಿ ಬಂದಂಥ ಭಕ್ತಾದಿಗಳಲ್ಲಿ ರೈತರು ಎಷ್ಟು ಜನ ಉತ್ತಮವಾಗಿ ಬದಲಾವಣೆ ಆಗ್ತಾರೆ. ಬರೀ ಆರ್ಥಿಕತೆ ಕೃಷಿಯನ್ನು ಹೊಂದಿದ್ದಾರೆ. ಜೀವ ವೈವಿಧ್ಯತೆ ಬಗ್ಗೆ ಸ್ಟಡಿ ಮಾಡೋಂಥ ಸೆಂಟರ್ನ ಓಪನ್ ಮಾಡಿ ಭೂ ಸುಪೋಷಣಾ ಅಭಿಯಾನ. ಸೊ ಭೂಮಿನ ಎಷ್ಟು ರೀತಿಯಲ್ಲಿ ನಾವು ಹಾಳು ಮಾಡ್ತಾಯಿದ್ದೀವಿ. ಯಾವುದೇ ರೈತ ಮತ್ತು ವಿದ್ಯಾರ್ಥಿಯಾಗಿ ಒಂದು ಸಮಾಜದಲ್ಲಿ ಬದುಕುವಂಥ ವ್ಯಕ್ತಿಯಾಗಿ ಭೂಮಿಯನ್ನು ಎಷ್ಟು ನಾವು ಕಡಿಮೆ ಮಟ್ಟದಲ್ಲಿ ಮಾಲಿನ್ಯಗೊಳಿಸ್ತೀವಿ ಅಥವಾ ಎಷ್ಟು ಕಡಿಮೆ ಋತುಮಾನ ಆಗುತ್ತೆ ಸಸ್ಯಶಾಸ್ತ್ರ. ಪ್ಲಾಂಟ್ ಬ್ಲೈಂಡ್ನೆಸ್ ಅಂತಂದರೆ ನೀವು ಎಷ್ಟು ಗಿಡಗಳನ್ನ ನೋಡ್ತೀರೋ ಹೆಸರುಗಳು ಯಾರಿಗೂ ಗೊತ್ತಿಲ್ಲ. ಭಾಳ ಜನ ನಿಮ್ಗೆ ಗೊತ್ತಿರ್ತಕ್ಕಂಥವೆಲ್ಲ ಡೈಲಿ ಯೂಸ್ ಮಾಡೋವು ಮತ್ತು ಕಮರ್ಷಿಯಲೈಸೇಷನ್ ಬರೋ ಅಂತ ಗೊತ್ತಾಗುತ್ತೆ. ಸುಮಾರು ಈ ಜಾಗದಲ್ಲಿ ಒಂದು 250 ವೆರೈಟಿಯ ಗಿಡಗಳನ್ನ ಈಗ ಸದ್ಯ ಸ್ಟಡಿ ಮಾಡಿದ್ದಾರೆ. ಸೊ ಅದರಲ್ಲಿ ನಮಗೆ ಈ ಮುಂಗಾರಲ್ಲಿ ಒಂದು 60 ಗಿಡಗಳು ನಮಗೆ ಕಾಣುತ್ತೆ. ಅದರಲ್ಲಿ ಎಷ್ಟು ಗಿಡಗಳು ರೈತನಿಗೆ ಯಾವ ರೀತಿ ಬಳಕೆ ಆಗುತ್ತೆ ಮತ್ತು ರೈತನಿಗಲ್ಲದೇ ಪ್ರಾಣಿ ಪಕ್ಷಿಗಳಿಗೆ ಯಾವ ರೀತಿ ಬಳಕೆ ಆಗುತ್ತೆ, ಅದರ ನೇಟಿವ್ ಏನು, ಅದು ಯಾವ ಟೈಮಲ್ಲಿ ಹಣ್ಣು ಕೊಡುತ್ತೆ, ಯಾವ ಟೈಮಲ್ಲಿ ಕಾಯಿ ಬಿಡುತ್ತೆ, ಅದು ಮನುಷ್ಯನ ಉಪಯೋಗನ, ಬಯೋಡೈವರ್ಸಿಟಿ ಉಪಯೋಗನ, ಗಿಡಮೂಲಿಕೆನ ಅನ್ನೋ ಒಂದು ಕಾನ್ಸೆಪ್ಟನ್ನು ಪ್ಲಾಂಟ್ ಬ್ರೈನೆಸ್ ಅನ್ನೋ ಒಂದು ತರಬೇತಿ ಕಾರ್ಯಗತ ತಿಳ್ಕೊಬೋದು. ಇದು ಒಂದಿನದ್ದು ಕೋರ್ಸ್ ಅಲ್ಲ ಸರ್, ಇದು 1 ವರ್ಷದ ಕೋರ್ಸ್ ಇದು. ಸೊ ಸ್ಟಾರ್ಟಿಂಗ್ ನಾವು 5 ಕಂತುಗಳಲ್ಲಿ ತರಬೇತಿಗಳನ್ನ ಶುರು ಮಾಡ್ತಾಯಿದ್ದೀವಿ. ಈ ಜೂನ್ 23ರಿಂದ ಮತ್ತು ಜೂನ್ 25 ತನಕ, ಅಂದರೆ 2 ರಾತ್ರಿ 3 ದಿನ ನಡೆಯುತ್ತೆ ಕೋರ್ಸರು. ಸೊ ಯಾರ್ಯಾರು ಬರ್ಬೋದು ಅಂತಂದ್ರೆ ಎಲ್ಲ ಜನಾಂಗದವರು, ಎಲ್ಲ ವಯೋಮಾನದವ್ರು ಬರ್ಬೋದು. ಉದ್ದೇಶ ಇರ್ತಕ್ಕಂಥದ್ದು ಚಿಕ್ಕ ಮಗು ಏನು ಅಬ್ಸರ್ವ್ ಮಾಡುತ್ತೆ ಮತ್ತು ದೊಡ್ಡವರಾದರೂ ಏನು ಅಬ್ಸರ್ವ್ ಮಾಡ್ತಾರೆ. ಸೊ ಎಲ್ಲ ವಯೋಮಾನದಾಗ ಹೆಂಗೆ ಅದು ಯೂಸಸ್ ಆಗುತ್ತೆ ಅಂತ. ನಂತರ ಸಸ್ಯಶಾಸ್ತ್ರ, ಫೆನಾಲಜಿ. ಸೊ ಇದರಲ್ಲಿ ಈಗಿನ ಸದ್ಯ ನಾವು ಆಧುನಿಕ ಕೃಷಿ ಪದ್ಧತಿಯಲ್ಲಿ ಜಾಸ್ತಿ ಗ್ರಾಫೈಟ್ ಪ್ಲಾಂಟ್ಗಳನ್ನ ಬಳಕೆ ಮಾಡ್ತಾ ಇದ್ದೀವಿ. ಸೊ ಗ್ರಾಫೈಟ್ ಪ್ಲಾಂಟ್ಗಳು ಕ್ಷೇತ್ರಕ್ಕೆ ಅದೊಂದು ಹೊಡೆತ. ರೈತನಿಗೆ ಇಳುವರಿ ಅಂತಕ್ಕಂಥೂ ಎಲ್ಲ ಕಾಲದಲ್ಲೂ ಎಲ್ಲ ಹಣ್ಣುಗಳು ಬಂದರೆ ರೇಟ್ ಡೌನ್ ಆಗುತ್ತೆ. ಸೊ ಅದರ ಒಂದು ಇಂಪಾರ್ಟೆನ್ಸ್ ಏನು, ಯಾವುದೇ ಇಂಡಿವಿಜುವಲ್ ಫಾರ್ಮರ್ ಆಗಲಿ ಅಥವಾ ಈಗಿನ ಯಾರೇ ರೈತರು ಶುರು ಮಾಡೋದಾಗಲಿ, ಗ್ರಾಫೈಟ್ ಹಾಕ್ಬೇಕಾ, ಸೀಡ್ ಬೇಸ್ ಹಾಕ್ಬೇಕಾ, ಯಾವ ವೆರೈಟಿ ಪ್ರಿಫರ್ ಮಾಡಬೇಕು, ಆ ಗಿಡಗಳ ಸ್ವಭಾವ ಏನು, ಅದು ಈ ಜಾಗಕ್ಕೆ ಬರುತ್ತಾ, ಸೊ ಈ ಜಾಗಕ್ಕೆ ಬಂದರೆ ಅದಕ್ಕೆ ಪೂರ್ತಿಕಲ್ ಬಳಕೆ ಮಾಡೋದಲ್ಲೇ ಹೆಂಗೆ ಕೃಷಿಯಲ್ಲಿ ಗೆಲ್ಬೋದು ಅನ್ನೋದನ್ನು ಈ ಸಸ್ಯಶಾಸ್ತ್ರ ತಿಳ್ಕೊಂಡಿದ್ದೀವಿ. ಸೊ ಈ 2 ವಿಚಾರಗಳ ಜೊತೆಗೆ ಇಲ್ಲಿನ ತರಬೇತಿಗಳು ಹೇಗೆ ನಡೆಯುತ್ತೆ ಅಂತ ಜಿಯವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಶ್ರೀ ಗುರುಭ್ಯೋ ನಮಃ. ಗಾವೋ ವಿಶ್ವಸ್ಯ ಮಾತೃಕಾಮಧೇನು ಗೋಶಾಲೆಯ ಆವರಣದಲ್ಲಿ ಮತ್ತು ಕಲ್ಯಾಣ ಚೌಕಿ ಮಠ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಈ ದಿನ ಭೂಮಿ ಸುಪೋಷಣೆ ಬಗ್ಗೆ ಹಾಗೆ ಪರಿಸರ ದಿನಾಚರಣೆಯ ಒಂದು ದಿನದಂದು ನಾವು ಪರಿಸರವನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಉದ್ದೇಶ ಮತ್ತು ಆಲೋಚನೆಗಳನ್ನ ಇಟ್ಕೊಂಡು ಹಾಗೆ ಶ್ರೀ ಕಲ್ಯಾಣ ಚೌಕಿ ಮಠ ಜೀವ ವೈವಿಧ್ಯ ಶಿಕ್ಷಣ ಮತ್ತು ಸಂಶೋಧನಾ ಕೇಂದ್ರ ಇದರ ಒಂದು ಉದ್ಘಾಟನೆಯ ಈ ಒಂದು ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಮನುಕುಲ ಇರ್ತದೆ ಅಂತ ಹೇಳ್ಕೊಂಡು ನಾವು ತಿಳ್ಕೋಬೇಕಾಗ್ತದೆ. ಎಲ್ಲಿ ಅಂತ ಹೇಳ್ತಾರೆ, ಎಲ್ಲಿ ಗೋವುಗಳು ನಾಶ ಆಗ್ತವೋ ಅವತ್ತಿನ ದಿನದಿಂದನೇ ಮನುಕುಲ ನಾಶ ಆಗ್ತಾನೆ ಬರ್ತದೆ ಅಂತ ತಿಳ್ಕೊಂಡು ಹೇಳ್ತಾರೆ. ಅಂಥ ಒಂದು ಸ್ಥಿತಿಯಲ್ಲಿರ್ತಕ್ಕಂಥ ನಾವು ಮುಂದಿನ ಪೀಳಿಗೆಗೆ ಏನಾದರೂ ನಾವು ಹೊಸದನ್ನು ಕೊಡಬೇಕು ಅಂತ ಹೇಳ್ಕೊಂಡ್ರೆ ಅದು ಆಸ್ತಿ, ಬಂಗಾರ ಇಲ್ಲ, ಅದು ಎಲ್ಲರಿಗೂ ಬರ್ತದೆ. ಆದರೆ ದುಡ್ಡೇ ಜೀವನ ಅಲ್ಲ. ಆ ಪಾಠ ನಮಗೆ ಯಾರು ಕಲಿಸ್ಕೊಟ್ರು ಅಂತಂದರೆ ಕೊರೋನಾ ಕಲಿಸ್ಕೊಡ್ತದೆ. ಎಷ್ಟು ಕೋಟಿಗಟ್ಟಲೆ ದುಡ್ಡು ಇದ್ರೂ ಸಹಿತವಾಗಿ ಜೀವ ಉಳಿಸ್ಕೊಳಕ್ಕೆ ಕೆಲವೊಬ್ಬರಿಗೆ ಆಗಲಿಲ್ಲ. ಆ ಟೈಮಲ್ಲಿ ದುಡ್ಡೆಲ್ಲ ಬಂಗಾರ ಎಲ್ಲ ಚೆಲ್ಲಿ ಜೀವ ಬಿಟ್ಟಿನಿಂದ ಏನೂ ಆಗಲ್ಲ ಅಂತ ನಾವೆಲ್ಲರೂ ಕೃಷಿ ದುಡ್ಡಿಗಾಗಿ ಅಂದ್ಕೊಂಡಿವಿ. ದುಡ್ಡಿಗಾಗಿಲ್ಲ, ಕೃಷಿಯಾಗಲಿ, ವ್ಯವಸಾಯ ಆಗಲಿ, ಕೃಷಿ ಅದು ದುಡ್ಡಿಗಾಗಿ ಅಲ್ಲ. ನಾವು ಬದುಕಲಿಕ್ಕಾಗಿ, ಇನ್ನೊಬ್ಬರನ್ನ ಬದುಕಿಸ್ಲಿಕ್ಕಾಗಿ ಮಾತ್ರನೇ ಕೃಷಿ ಇರತಕ್ಕಂಥದ್ದು. ಅಂತಹ ಉತ್ತಮವಾಗಿರ್ತಕ್ಕಂಥ ಪರಿಸರ ಮತ್ತು ಕೃಷಿಯ ವ್ಯವಸ್ಥೆಗಳಿಂದ ನಾವೆಲ್ಲ ಈ ಸರಿ ಕೆಮಿಕಲ್ಗಳೆಲ್ಲ ಹಾಕಿ ನಮ್ಮ ಭೂಮಿ ತಾಯಿನ ನಾವು ಸಾಮೂಹಿಕವಾಗಿ ಹತ್ಯೆ ಮಾಡ್ತಕ್ಕಂಥದ್ದು ನಾವು ಈ ದಿನಮಾನಗಳಲ್ಲಿ ನೋಡ್ತಾ ಇದ್ದೀವಿ. ಅದು ಇತ್ತೀಚೆಗೆ ನಮ್ಮ ಭಾಗದಲ್ಲಿ ನೋಡೋದಾಗಿ